ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಭಾರತವು ತನ್ನ ರಕ್ಷಣಾ ಮತ್ತು ನೌಕಾ ಶಕ್ತಿಯನ್ನ ದಿನದಿಂದ ದಿನಕ್ಕೆ ನಿರಂತರವಾಗಿ ಹೆಚ್ಚಿಸುತ್ತಲೇ ಇದೆ. ಇದೇ ಹಾದಿಯಲ್ಲಿ ಸಮುದ್ರದ ಆಳದಲ್ಲಿ ಅವಿತುಕೊಂಡು ದೇಶದ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸುವಂತಹ ಒಂದು ಅತ್ಯಾಧುನಿಕ ಸಬ್ಮರೀನ್ ಅನ್ನ ಭಾರತ ಸಿದ್ಧಪಡಿಸಿದೆ. ಹಾಗೂ ಈ ಮಹಾಶಕ್ತಿಯ ಹೆಸರೇ INS ಅರಿದಮನ್. ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಹೊಸ ಸಬ್ಮರೀನ್ನ ವಿಶೇಷತೆ ಏನು ಮತ್ತು ಇದು ಶತ್ರು ದೇಶಗಳಿಗೆ ಹೇಗೆ ಸಿಂಹ ಸ್ವಪ್ನವಾಗಲಿದೆ ಅನ್ನೋದನ್ನ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಗೆಳೆಯರೆ, INS ಅರಿದಮನನ್ನ ವಿಶೇಷವಾಗಿ ಭಾರತದ ರಕ್ಷಣಾ ಅಗತ್ಯಗಳನ್ನು ಮತ್ತು ಯುದ್ಧ ತಂತ್ರವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಲಾದ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಭಾರತವು ಈಗಾಗಲೇ INS ಅರಿಹಂತ್ ಮತ್ತು INS ಅರಿಘಾಟ್ನಂತಹ ಜಲಾಂತರ್ಗಾಮಿ ನೌಕೆಗಳ ಮೂಲಕ ಸಮುದ್ರದಲ್ಲಿ ತನ್ನ ತಾಕತ್ತನ್ನು ಜಗತ್ತಿಗೆ ತೋರಿಸಿದೆ. ಆದರೆ ಈ INS ಅರಿದಮನ್ ಅವೆರಡಕ್ಕಿಂತ ಒಂದು ಹೆಜ್ಜೆ ಮುಂದಿದೆ. ಇದನ್ನು ಹಳೆಯ ಆ ನೌಕೆಗಳಿಗಿಂತ ಹೆಚ್ಚು ಶಕ್ತಿಶಾಲಿ, ಹೆಚ್ಚು ಆಧುನಿಕ ಮತ್ತು ಹೆಚ್ಚು ಸಾಮರ್ಥ್ಯವುಳ್ಳದಾಗಿ ನಿರ್ಮಿಸಲಾಗಿದೆ. ಮೊದಲನೇದಾಗಿ ಇದರ ದಾಳಿಯ ಸಾಮರ್ಥ್ಯದ ಬಗ್ಗೆ ಮಾತಾಡುವುದಾದರೆ, ಈ ಸಬ್ಮರೀನಲ್ಲಿ 8 ವರ್ಟಿಕಲ್ ಲಾಂಚ್ ಟ್ಯೂಬ್ಗಳನ್ನು ನೀಡಲಾಗಿದೆ. ಇದರರ್ಥ ಇದು ಒಮ್ಮೆಲೆ ಹೆಚ್ಚು ಕ್ಷಿಪಣಿಗಳನ್ನು ಕೊಂಡೊಯ್ಯಬಲ್ಲದು ಮತ್ತು ಅಗತ್ಯವಿದ್ದಾಗ ಅತಿ ವೇಗವಾಗಿ ದಾಳಿ ಮಾಡಬಲ್ಲದು. ಹಾಗೂ ಇದರ ಜೊತೆಗೆ ಇದರಲ್ಲಿ K4 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ನಿಯೋಜಿಸಬಹುದು. ಇವುಗಳ ರೇಂಜ್ ಬರೋಬ್ಬರಿ 3500 ಕಿಲೋಮೀಟರ್ ಇದೆ. ಅಂದರೆ ಇದರ ಜೊತೆಗೆ 750 ಕಿಲೋಮೀಟರ್ ವರೆಗೆ ನಿಖರವಾಗಿ ದಾಳಿ ಮಾಡುವ ಸಾಮರ್ಥ್ಯವಿರುವ K-15 ಕ್ಷಿಪಣಿಗಳನ್ನು ಕೂಡ ಇದರಲ್ಲಿ ಅಳವಡಿಸಬಹುದು. ಅಂದರೆ ಶತ್ರು ನಮ್ಮ ಗಡಿ ಹತ್ತಿರವಿರಲಿ ಅಥವಾ ಸಾವಿರಾರು ಕಿಲೋಮೀಟರ್ ದೂರವಿರಲಿ, ಈ ಜಲಾಂತರ್ಗಾಮಿ ಅವರನ್ನು ನಿಖರವಾಗಿ ಗುರಿಯಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈಗ ಇದರ ಅತ್ಯಂತ ಪ್ರಮುಖವಾದ ಶಕ್ತಿಯತ್ತ ಗಮನ ಹರಿಸೋಣ. INS ಅರಿದಮನ್ ಅನ್ನ ಎಷ್ಟು ಅದ್ಭುತವಾಗಿ ಡಿಸೈನ್ ಮಾಡಲಾಗಿದೆ ಅಂದ್ರೆ, ಇದು ಸಮುದ್ರದಲ್ಲಿನ ಅತ್ಯಂತ ಕಡಿಮೆ ಶಬ್ದದೊಂದಿಗೆ ಚಲಿಸುತ್ತದೆ. ಹಾಗೂ ಇದರಲ್ಲಿರುವ ವಿಶೇಷ ತಂತ್ರಜ್ಞಾನದಿಂದಾಗಿ ಇದು ಶತ್ರುಗಳ ಸೋನಾರ್ ಸಿಸ್ಟಮ್ನಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ಇದೇ ಕಾರಣಕ್ಕೆ ಇದನ್ನು ಟ್ರ್ಯಾಕ್ ಮಾಡುವುದು ಶತ್ರುಗಳಿಗೆ ಅಸಾಧ್ಯವೇ ಅನ್ನಬಹುದು. ಅಂದರೆ ಇದು ಯಾರಿಗೂ ತಿಳಿಯದಂತೆ ಸದ್ದಿಲ್ಲದೆ ತನ್ನ ಜಾಗವನ್ನು ಬದಲಾಯಿಸಬಲ್ಲದು ಮತ್ತು ಅಗತ್ಯ ಬಿದ್ದಾಗ ದಿಢೀರ್ ಪ್ರತ್ಯುತ್ತರವನ್ನು ನೀಡಬಲ್ಲದು. ಗೆಳೆಯರೆ, ಯುದ್ಧ ತಂತ್ರದ ದೃಷ್ಟಿಯಿಂದ ನೋಡಿದರೆ ಈ ಜಲಾಂತರ್ಗಾಮಿಯು ಭಾರತದ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯವನ್ನು ಭಾರಿ ಪ್ರಮಾಣದಲ್ಲಿ ಬಲಪಡಿಸುತ್ತದೆ. ಇದರರ್ಥ ಯಾವುದೇ ದೇಶವು ಮೊದಲು ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡಿದರೆ ಪರಿಸ್ಥಿತಿ ಹೇಗೆ ಇರಲಿ, ಸಮುದ್ರದ ಆಳದಿಂದಲೇ ಅವರಿಗೆ ತಕ್ಕ ತಿರುಗೇಟು ನೀಡುವ ಶಕ್ತಿ ಭಾರತದ ಬಳಿ ಯಾವಾಗಲೂ ಇರ್ತದೆ. ಹಾಗೂ ಇದು ಭಾರತದ ನೋ ಫಸ್ಟ್ ಯೂಸ್ ನೀತಿಗೆ, ಅಂದರೆ ನಾವಾಗಿಯೇ ಮೊದಲು ದಾಳಿ ಮಾಡುವುದಿಲ್ಲ ಅನ್ನೋ ನೀತಿಗೆ ಬಲ ನೀಡ್ತದೆ. ಗೆಳೆಯರೆ, ಭಾರತ ತಾನಾಗಿಯೇ ಮೊದಲು ಪರಮಾಣು ದಾಳಿ ಮಾಡುವುದಿಲ್ಲ, ಆದರೆ ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ಇದಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಈ ಜಲಾಂತರ್ಗಾಮಿಯನ್ನು ಭಾರತದ ನಿಜವಾದ ಶಕ್ತಿ ಅಂತ ಬಣ್ಣಿಸಿದ್ದಾರೆ. ಹಾಗೂ ಭಾರತ ಈಗ ತನ್ನ ಭದ್ರತೆಯ ವಿಷಯದಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳುವುದಕ್ಕೆ ಸಿದ್ಧವಿಲ್ಲ ಅನ್ನೋದೇ ಅವರ ಸ್ಪಷ್ಟ ಸಂದೇಶವಾಗಿದೆ. ಗೆಳೆಯರೆ, ಇದರ ಇನ್ನೊಂದು ದೊಡ್ಡ ಅಂಶವೆಂದರೆ ಆತ್ಮನಿರ್ಭರತೆ. INS ಅರಿದಮನ್ ಅನ್ನು ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಹಾಗೂ ಇದು ದೇಶದ ರಕ್ಷಣಾ ಉದ್ಯಮವನ್ನು ಬಲಪಡಿಸುತ್ತದೆ ಮತ್ತು ಶಸ್ತ್ರಾಸ್ತ್ರಗಳಿಗಾಗಿ ವಿದೇಶಗಳ ಮೇಲಿನ ನಮ್ಮ ಅವಲಂಬನೆಯನ್ನು ಇದು ಕಡಿಮೆ ಮಾಡ್ತದೆ. ಪ್ರಾದೇಶಿಕ ಸಮತೋಲನದ ಬಗ್ಗೆ ಮಾತನಾಡುವುದಾದರೆ, ಇದರ ನೇರ ಪರಿಣಾಮ ಹಿಂದೂ ಮಹಾಸಾಗರದ ಮೇಲೆ ಕಂಡು ಬರುತ್ತದೆ. ಒಂದೆಡೆ ಚೀನಾದ ಹೆಚ್ಚುತ್ತಿರುವ ಉಪಸ್ಥಿತಿ ಮತ್ತು ಇನ್ನೊಂದೆಡೆ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆಯ ನಡುವೆ ಈ ಜಲಾಂತರ್ಗಾಮಿಯು ಭಾರತಕ್ಕೆ ಒಂದು ಬಲವಾದ ಭದ್ರತಾ ಕವಚವಾಗಿ ಕೆಲಸ ಮಾಡ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಗೆಳೆಯರೆ, INS ಅರಿದಮನ್ ಕೇವಲ ಒಂದು ಜಲಾಂತರ್ಗಾಮಿ ಅಲ್ಲ, ಬದಲಾಗಿ ಇದು ಸಮುದ್ರದಲ್ಲಿ ಅಡಗಿರುವಂತಹ ಒಂದು ಅಗೋಚರ ಶಕ್ತಿಯಾಗಿದೆ. ಯಾಕಂದ್ರೆ ಇದು ಭಾರತವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸರ್ವಸನ್ನದ್ಧವಾಗಿದೆ ಅನ್ನೋದನ್ನ ಶತ್ರುಗಳಿಗೆ ಕಣ್ಣಿಗೆ ಕಾಣದಂತೆ ಮನವರಿಕೆ ಮಾಡಿಕೊಡ್ತದೆ. ಗೆಳೆಯರಿ, ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.